ಮಂಡ್ಯ ತಾಲೂಕು ಬಸರಾಳು ಹೋಬಳಿಯ ಒಡಗಟ್ಟ ಗ್ರಾಮದ ಶೇಖರ್ ಎಂಬುವವರು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು ತನ್ನ ಮಗನಾದ 14 ವರ್ಷದ ಯಶವಂತ್ ಎಂಬಾತನಿಗೆ 15 ತಿಂಗಳಿಂದ ಬ್ಲಡ್ ಕ್ಯಾನ್ಸರ್ ಕಾಣಿಸಿಕೊಂಡಿದ್ದು ಈಗಾಗಲೇ ಸುಮಾರು 17 ಲಕ್ಷ ಖರ್ಚಾಗಿದ್ದು ಇನ್ನು 5-6 ಲಕ್ಷ ಬೇಕಾಗಿರುವುದರಿಂದ ಯಾರಾದರೂ ದಾನಿಗಳು ಧನ ಸಹಾಯ ಮಾಡಿ ಎಂದು ತನ್ನ ಮಗನೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಕೋರಿಕೊಂಡಿದ್ದಾರೆ. ಕೊಯಮತ್ತೂರು ರಾಮಕೃಷ್ಣ ಹಾಸ್ಪಿಟಲಲ್ಲಿ 9 ತಿಂಗಳ ಟ್ರೀಟ್ಮೆಂಟ್ ಅಲ್ಲಿಂದ ಮೈಸೂರು ಭಾರತದಲ್ಲಿ ಈಗ 5 ತಿಂಗಳ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ನಾನು ತುಂಬ ಬಡವಸು, ನಮ್ಮ ಕುಂಟೆ ಜಮೀನು ಏನಿಲ್ಲ, ನಾವು ಕೂಲಿ ಕಾರ್ಮಿಕರು, ನಮಗೆ ಜನರಿಂದ ಸಹಾಯ ಬೇಕು ಅಂದ್ಬಿಟ್ಟು ನನ್ನ ಮನಸ್ಕೊಂಡು ಮೈಸೂರಲ್ಲಿ ಓದ್ತಾ ಇದ್ದಾರೆ. 4ನೇ ಕ್ಲಾಸ್ ಪಾಸ್ ಆಯಿತು, ಅಲ್ಲೇ ಕೇಳಬೇಕು ಅಂದ್ಬಿಟ್ಟು ನಾನು ಟಿ ವಿ ಮಾಧ್ಯಮಕ್ಕೆ ಬಂದಿದ್ದೀನಿ. ಮೈಸೂರು JSS ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ ಸರ್, ಅದಕ್ಕೆ ಎಲ್ಲೂ ಸ್ಕೂಲಿಗೆ ಕಳಿಸ್ತಾ ಇಲ್ಲ ಸರ್. ಹಾಸ್ಪಿಟಲ್ಲೇ ಇದು ಮಾಡಿಕೊಟ್ಟು ಟ್ರೀಟ್ಮೆಂಟ್ ಕೊಡ್ಸ್ಕೊಂಡು ಇದು ಮಾಡ್ತಾಯಿದ್ದೀನಿ. ಇವನು ಒಬ್ಬನ ಮಗ ಸರ್, ತಾಯಿ ತೀರೋಗಿ 7 ವರ್ಷ ತಾಯಿ ತೀರೋಗಿ. ಇನ್ನೊಬ್ಬರು ಮೇಲೆ ಆದರೆ ಇವಾಗ ಅವ್ರಿಗೂ ನೆನಪಾಗಿ ಹೋದರೆ ಇವನೊಬ್ಬನೇ ಕಳ್ಸಲ್ಲ ಸರ್ ನಮಗೆ. ಅದಕ್ಕೆ ಸಲುವಾಗಿ ನಾವು ಇಷ್ಟೊಂದು ಕಷ್ಟಪಡ್ತಾಯಿದ್ದೀನಿ ಸರ್. ಈಗ ಗೊತ್ತಾಗದೆ 15 ತಿಂಗಳಾಗಿ ಬಿಟ್ಟು ಸರ್. ಈಗ ಅದೇ 16-17 ಲಕ್ಷ ರೂಪಾಯಿ ಖರ್ಚಾಗಿದೆ ಸರ್. ಸರ್ ಇನ್ನೂ 5-6 ಲಕ್ಷ ಬೇಕು ಅಂತ ಹೇಳ್ತಾರೆ ಸರ್. ಒಡಗಟ್ಟ ಸರ್, ಮಂಡ್ಯ ತಾಲೂಕು ಬಸರಾಳು ಹೋಬಳಿ ದೊಡ್ಡಗೌಡನಲ್ಲಿ ಪೋಸ್ಟ್ ಸರ್. ಮಗು ಹೆಸರು ಎಷ್ಟು ಅಂತ ಧನ ಸಹಾಯ ಕೊಟ್ಟಿದ್ರೆ ಅಕೌಂಟ್ ನಂಬರ್ ಏನು? ಅಕೌಂಟ್ ನಂಬರ್ ಇದೆ ಸರ್. ಸಹಾಯ ಮಾಡಲಿಚ್ಛಿಸುವವರು ಕೆನರಾ ಬ್ಯಾಂಕ್ ಖಾತೆಗೆ ಹಣ ಸಂದಾಯ ಮಾಡಬಹುದಾಗಿದೆ. ಖಾತೆಯ ಸಂಖ್ಯೆ 121010142557. IFS ಕೋಡ್ CNRB 00011297. ಹಾಯಾಗಿ ಬರ್ತಾರಂತೆ, ಸಹಿ ಮಾಡಿ ಹೋಗ್ತಾರಂತೆ. 2 ತಿಂಗಳ ಹಿಂದೆ ಹಾಕಿದ್ದ ಸೋಲಾರ್ ಕೆಟ್ಟು ಹೋಗಿದೆಯಂತೆ. ಕುಡಿಯೋ ನೀರು ಗಬ್ಬು ವಾಸನೆಯಂತೆ. ಮಲಗೋಕೆ ಮಂಚಾನೇ ಕೊಟ್ಟಿಲ್ವಂತೆ. ಹೊದ್ದುಕೊಳ್ಳೋಕೆ 3 ಒಂದೇ ರಗು ಕೊಡ್ತಾರಂತೆ. ಇನ್ನು ಶೌಚಾಲಯವನ್ನು ಸ್ವಚ್ಛನೇ ಮಾಡಲ್ವಂತೆ. ಅಡುಗೆ ಮಾಡಿಟ್ಟು ಹೋದ್ರೆ ರಾತ್ರಿ ಯಾರೂ ಹಾಸ್ಟೆಲ್ಗೆ ಬರೋದಿಲ್ವಂತೆ. ಇನ್ನು ಕೊಡೋ ಊಟದಲ್ಲಿ ಹುಳು ಸಿಗ್ತಾವಂತೆ. ಭಯಗೊಂಡ ವಿದ್ಯಾರ್ಥಿಗಳು ರಾತ್ರಿಯೆಲ್ಲ ಅಳ್ತಾ ಕೂರ್ತಾರಂತೆ. ಇನ್ನು ಹಾಸ್ಟೆಲ್ ವಾರ್ಡನ್ ಚಂದ್ರಶೇಖರ್ ಅವರು 1 ವರ್ಷವಾದರೂ ಹಾಸ್ಟೆಲ್ಗೆ ಭೇಟಿನೇ ಕೊಟ್ಟಿಲ್ವಂತೆ. ಏನಪ್ಪ ಇದು ಅಂತೆ ಕಂತೆಗಳ ಸರಮಾಲೆ ಅಂತೀರಾ? ಇಲ್ಲ, ಇದು ಅಂತೆ ಕಂತೆಗಳಲ್ಲ. ಬದಲಾಗಿ ಮಂಡ್ಯ ತಾಲೂಕಿನ ಬಸರಾಳು ಗ್ರಾಮದ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದ ದುರಾವಸ್ಥೆ. ಹಾಸ್ಟೆಲ್ BCM ಹಾಸ್ಟೆಲ್ ವಿದ್ಯಾರ್ಥಿಗಳು ನಾವು. ನಮಗೆ ಸರಿಯಾಗಿ ಊಟ ಉಪಚಾರಕ್ಕೆ ಮಾಡ್ತಾಯಿಲ್ಲ. ಅನ್ನ ಕಾಳು ಕಡ್ಡಿಯಲ್ಲಿ ಹುಳಗಳು ಬೇಯಿಸಾಕೊಡ್ತಾರೆ. ತಿರ್ಗಾ ಟಾಯ್ಲೆಟ್ ಸ್ವಚ್ಛತೆ ಇಲ್ಲ. ಕಿಟಕಿ ಬಾಗಿಲು ಎಲ್ಲ ಮುರಿದೋಗಿವೆ, ಯಾವ ರೆಡಿ ಮಾಡಿಸಿಲ್ಲ. ಆಮೇಲೆ ನೈಟ್ ಹೊತ್ತು ಯಾರು ಮನೆ ಕಡೆ ಊಟ ಕೊಟ್ಬಿಟ್ಟು ಹೊಂಟೈತಾರೆ. ಭಯ ಆಗಿ ಎಲ್ಲ ಮನೆಗೆ ಹೊಂಟೈತೀನಿ ಅಂತ ಎದುರ್ಕ ಅಳ್ತಾ ಇರ್ತಾರೆ. ಆಮೇಲೆ ಕೊಡ್ತೀನಿ ಅಂದ್ರು ಸರ್, ಅದಕ್ಕೆ ಕೊಡ್ತೀನಿ ಆಮೇಲೆ ಅಂದ್ರು. ಆಮೇಲೆ ಹೋಗಿ ಕೇಳಿದ್ಕೆ ಸೋಮಪ್ಪ ಕೊಡ್ತೀನಿ ಅಂದ್ರು ಸರ್. ನಮ್ಗೆ ಕೊಡೇ ಇಲ್ಲ. ಇಂತಹದೊಂದು ದೂರು ಹಿಡಿದ ಹಾಸ್ಟೆಲ್ನ 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಸರಾಳು ಗ್ರಾಮದ ಪಂಚಾಯಿತಿಯ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ್ದರಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಿ ಪುಟ್ಟಸ್ವಾಮಿಯವರು ಹಾಸ್ಟೆಲ್ಗೆ ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ನ್ಯಾಯ ಒದಗಿಸುವ ಭರವಸೆಯನ್ನು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ನೀಡಿದರು. ವಿಶ್ವ ಒಕ್ಕಲಿಗರ ಜನಜಾಗೃತಿ ಸಂಘದ ವತಿಯಿಂದ ಕರುನಾಡ ಸಮಾಜವಾದಿ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಹಾಗೂ ಒಕ್ಕಲಿಗರ ಕೂಗು ಮಾಸಪತ್ರಿಕೆ ವಿಶೇಷ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ದಿನಾಂಕ 31/7/2017 ಬೆಳಿಗ್ಗೆ 10:30ಕ್ಕೆ
ಮಂಡ್ಯದ ಗಾಂಧಿ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ವಿಶ್ವ ಒಕ್ಕಲಿಗರ ಜನಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರಾದ ಕೆಎಂ ರಾಮಕೃಷ್ಣ ರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಗಾಂಧಿ ಭವನದಲ್ಲಿ ವಿಶ್ವ ಒಕ್ಕಲಿಗರ ಜನಜಾಗೃತಿ ಸಂಘ ವತಿಯಿಂದ ಕರುನಾಡು ಸಮಾಜವಾದಿ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಹಾಗೂ ಒಕ್ಕಲಿಗರ ಕೂಗು ಮಾಸಪತ್ರಿಕೆ ವಿಶೇಷ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಕುಣಿಗಲ್ ಹರಶಂಕರ ಮಠದ ಪೀಠಾಧ್ಯಕ್ಷರಾದಂಥ ಪರಮ ಪೂಜ್ಯ ಸಿದ್ದರಾಮ ಚೈತನ್ಯ ಸ್ವಾಮೀಜಿಯವರು ಈ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಸಲಾಗುವುದು. ಯಾವಪ್ಪ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಯುತ ರಾಮಚಂದ್ರ ಮಾರಸಿಂಗನಹಳ್ಳಿ ಅವರು ಈ ಒಂದು ವೇದಿಕೆಯಲ್ಲಿ ಇರಲಿದ್ದಾರೆ. ಹಾಗೂ ಈ ಒಂದು ಸಂದರ್ಭದಲ್ಲಿ ನಾವು ವಿಶ್ವ ಒಕ್ಕಲಿಗರ ಜನಜಾಗೃತಿ ಸಂಘದ ಪದಾಧಿಕಾರಿಗಳನ್ನು ಸಹ ಅನೌನ್ಸ್ ಮಾಡ್ತಿದ್ದೀವಿ. ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಶ್ರೀಮತಿ PS ಅನುಪಮಾ ಗೌಡರವರನ್ನ ಹಾಗೂ ರಾಜ್ಯ ಉಪಾಧ್ಯಕ್ಷರಾಗಿ ಶಾಕುಂತಲಾ ವಿಶ್ವನಾಥ್ ಅವರನ್ನ, ರಾಜ್ಯ ಕಾರ್ಯದರ್ಶಿಯಾಗಿ ದಿನೇಶ್ ಬಾಬು ಅವರನ್ನ ಹಾಗೂ ಮಂಡ್ಯ ತಾಲೂಕು ಅಧ್ಯಕ್ಷರಾಗಿ ವಿಜಯ ಭಾಸ್ಕರ್ ಅವರನ್ನ ನೇಮಕ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ಈ ಮೂಲಕ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ CM ಕ್ರಾಂತಿಸಿಂಹ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ BS ಅನುಪಮಾ ಗೌಡ, ರಾಮಚಂದ್ರು, ವಿಜಯ ಭಾಸ್ಕರ್, ಯೋಗೇಶ್ ಮತ್ತಿತರರು ಹಾಜರಿದ್ದರು. ಕೆಆರ್ಎಸ್ ಅಣೆಕಟ್ಟೆಯಿಂದ ವಿಸಿ ನಾಲೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ಮದ್ದೂರಮ್ಮ ಕೆರೆಯಂಗಳದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ನಡೆಸುತ್ತಿರುವ ಅಹೋರಾತ್ರಿ ಧರಣಿ 23ನೇ ದಿನಕ್ಕೆ ಮುಂದುವರೆದಿದ್ದು, ದೇಶಹಳ್ಳಿ, ಒಳಗೆರೆಹಳ್ಳಿ ಮಹಿಳೆಯರು ಮತ್ತು ಗ್ರಾಮಸ್ಥರು ಪೊರಕೆಯನ್ನು ಹಿಡಿದುಕೊಂಡು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನೀರಾವರಿ ಸಚಿವರಾದ MB ಪಾಟೀಲ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ M ಕೃಷ್ಣಪ್ಪ ವಿರುದ್ಧ ಘೋಷಣೆ ಕೂಗಿದರು. ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಜನ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಮುಖ್ಯಮಂತ್ರಿಗೆ, ಕಿವುಡ ಜಿಲ್ಲಾಡಳಿತಕ್ಕೆ, ಮೂಕ ಜಿಲ್ಲಾ ಇದ್ದಾರೆ. ನಿಮ್ಮನೆ ಹಾಳಾಗೋಗ ಅಂತೇಳಿ ಸರ್ಕಾರಕ್ಕೆ ಶಾಪವನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ 31ನೇ ತಾರೀಕು ಸೋಮವಾರದ ಒಳಗೆ ಕೆರೆಗಳಿಗೆ ನೀರು ಬಿಡಿಸುವಂತ ಕೆಲಸವನ್ನು ಮಾಡಲಿ ಅಂತ ನಾನು ಇಡೀ ಮಹಿಳೆಯರ ಪರವಾಗಿ ನಾನು ವಿನಂತಿ ಮಾಡ್ತೀನಿ. 23ನೇ ದಿನಕ್ಕೆ ಕಸ್ತೂರಿ ಕರ್ನಾಟಕದ ಜನಪರ ವೇದಿಕೆಯ ಕೆರೆಗೆ ನೀರು ತುಂಬಿಸಿ ಉಳಿಸಿ ಎನ್ನುವಂಥ ಆಂದೋಲನಕ್ಕೆ ಇವತ್ತು ನೂರಾರು ಮಹಿಳೆಯರು, ಅಕ್ಕಪಕ್ಕದ ಗ್ರಾಮಸ್ಥರು ಮಹಿಳೆಯರು ಬಂದಿದ್ದಾರೆ. ಮಹಿಳೆಯರದು ಒಂದೇ ಅರ್ಥನಾದ, ನಿಮ್ಮ ಮನೆ ಹಾಳಾಗೋಗ, ನಿಮ್ಮ ಮಕ್ಕಳ ತಿನ್ನ, ನಿಮ್ಮ ಹೆಂಡ್ತಿರ್ ಮುಂಡೇರಾಗ, ನಿಮ್ಗೆ ಬರಬಾರ್ದು ಬರ, ನಿಮ್ಗೆ ಆಪತ್ತು ಬಂದು ಚಾಪೆ ಸುತ್ಕೊಂಡಾಗ ನಿಮ್ಗೆ ಏನೂ ಬರಬಾರ್ದೆ, ನಿಮ್ ಕೈಗೆ ಕರಿನಾಗರ ಕಡಿಯ, ನಿಮ್ಗೆ ಏನೆಲ್ಲ ಆಗ್ಬಾರ್ದೆ ಅಂತ ಅನ್ನುವಂಥ ಶಾಪವನ್ನು ಹಾಕ್ತಾ ನಮ್ಮ ಮಕ್ಕಳಿಗೆ ನೀರು ಕೊಡಿ, ನಮ್ಮ ಹಸುಗಳಿಗೆ ನೀರು ಕೊಡಿ, ನಮ್ಮ ಬದುಕಿಗೆ ನೀರು ಕೊಡಿ, ನಾವು ಅಕ್ಕಪಕ್ಕದ ಮನೆಯವರು ಕಿತ್ತಾಡ್ತಾ ಇದ್ದೀವಿ ಅಂತೇಳಿ ತಾಯಂದ್ರು ಕಸಪೊರಕೆಯನ್ನ ಒನಕೆಯನ್ನ ತಂದಿದ್ದಾರೆ. ಈ ಪ್ರತಿಭಟನೆಯಲ್ಲಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ರಮೇಶ್ ಗೌಡ ಮತ್ತು ಜಿಲ್ಲಾಧ್ಯಕ್ಷರಾದ ಉಮಾಶಂಕರ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಮತ್ತು ಹೋರಾಟಗಾರರು ಭಾಗವಹಿಸಿದ್ದರು. ಬೆಂಗಳೂರಿನ ಸಪ್ತಗಿರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಶಾರದಾ ರೋಟರಿ ಕಣ್ಣಿನ ಆಸ್ಪತ್ರೆ ಮತ್ತು ಪೂರ್ಣಸುಧಾ ಕ್ಯಾನ್ಸರ್ ಫೌಂಡೇಶನ್ನ ಸಹಯೋಗದೊಂದಿಗೆ ಮದ್ದೂರಿನ ಬಿಜೆಪಿ ತಾಲೂಕು ಘಟಕವು ಕೆಸ್ತೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮಣ್ ಕುಮಾರ್, ಕೆಸ್ತೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮಸ್ಥರಿಗೆ ಅನುಕೂಲ ಕಲ್ಪಿಸಲು ಈ ಶಿಬಿರ ಆಯೋಜಿಸಿದ್ದು 2,000ಕ್ಕೂ ಹೆಚ್ಚು ಮಂದಿ ಚಿಕಿತ್ಸೆ ಪಡೆದಿದ್ದರಲ್ಲದೆ ಅವರಿಗೆಲ್ಲರಿಗೂ ಔಷಧಿಯನ್ನು ವಿತರಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಇಡೀ ತಾಲೂಕು ವ್ಯಾಪ್ತಿಯಲ್ಲೆಲ್ಲ ಉಚಿತ ತಪಾಸಣಾ ಶಿಬಿರ ಆಯೋಜಿಸಲಾಗುವುದೆಂದರು. ಈ ವೇಳೆ ಚೈತ್ರ ಲಕ್ಷ್ಮಣ್ ಕುಮಾರ್, ಪುಟ್ಟರಾಜು, ಸೋಮ, ಬೈರೇಗೌಡ, ಕೃಷ್ಣ, ಗೋವಿಂದರಾಜು, ಕುಮಾರ್, ರವಿ, ಪ್ರಕಾಶ್ ಹಾಜರಿದ್ದರು. ಈ ತರ ಬಂದು ಅಂದ್ರೆ ದೊಡ್ಡ ಸ್ಪೆಷಲಿಸ್ಟ್ ಆಸ್ಪತ್ರೆಗಳಿಂದ ಕರ್ಕೊಬಂದು ಆರೋಗ್ಯ ತಪಾಸಣೆಯನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಹೃದಯ ರೋಗ ಇರ್ಬೋದು, ಮಕ್ಕಳಿಗೆ ಹಾರ್ಟ್ ಆಪರೇಷನ್ದು, ಇನ್ನೊಂದು ಮತ್ತೆ ಈ ಹರ್ನಿದು, ಫೈಲ್ಸ್ದು, ಮತ್ತೆ ಹೆಣ್ಮಕ್ಳಿಗೆ ಸ್ತನ ಕ್ಯಾನ್ಸರ್ದು, ಗರ್ಭಕೋಶದ್ದು, ಮತ್ತೆ BP, ಶುಗರು, ಏನೇನೋ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಇಲ್ಲಿವರೆಗೂ ಏನು ಅಂತಂದರೆ ಯಾರು ಹೋಗದೆ ನಮ್ಮ ಈ ತಾಯಂದಿರು ತಂದೆದಿರು ತೋರಿಸ್ಕೊಳಕ್ಕಾಗದೆ ಅಂತ ಕಾಯಿಲೆಗಳನ್ನೆಲ್ಲ
ಈ ಭಾಗದಲ್ಲಿ ನಮ್ಮ ಬೆಂಗಳೂರಿಂದ ಬಂದಿರತಕ್ಕಂಥ 4 ಹಾಸ್ಪಿಟ್ಲಿನ ಮುಖ್ಯ ವೈದ್ಯರೆಲ್ಲ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿನ ಈ ಭಾಗದಲ್ಲಿ ಈ ದಿನ ತುಂಬಾ ಅದ್ಭುತವಾಗಿ ಅಂದರೆ ಯಶಸ್ವಿಯಾಗಿ ಒಂದು 2,000 ಜನವರೆಗೂ ಬಂದು ಎಲ್ಲರೂ ಚೆಕಪ್ ಮಾಡಿಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ಕಣ್ಣಿನ ಒಂದು ಚೆಕಪ್ ಇರ್ಬೋದು. ಕಣ್ಣಿನ ಚೆಕಪ್ ಅಂದರೆ ಭಾಳ ಕಣ್ಣಿನ ತೊಂದರೆ ಈ ಭಾಗದಲ್ಲಿ. ಕಣ್ಣಿನ ತೊಂದರೆಗೆ ನಾವೇನು ಅಂತಂದರೆ ಕಣ್ಣಿನ ಇಲ್ಲಿ ಎಲ್ಲ ಥರ ಹಾಸ್ಪಿಟ್ಲಿನ ಬಸ್ಸೇ ಬಂದಿದೆ, ದೊಡ್ಡ ಬಸ್ ಬಂದು ಅದು ತುಂಬ ಸ್ಪೆಷಲಿಸ್ಟ್ ಆಗಿ ತುಂಬ ಎಲ್ಲ ಡಾಕ್ಟರ್ಗಳು ಬಂದು ಅದನ್ನು ಚೆಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಕನ್ನಡಕ ಕೊಡೋ ಒಂದು ಇದಾಗಿರ್ಬೋದು, ಒಂದು ಆಪ್ರೇಷನ್ ಮಾಡುವಂಥ ಒಂದು ಅವಶ್ಯಕತೆ ಇದ್ದರೆ ಅದನ್ನು ನಾವೇ ಫ್ರೀಯಾಗಿ ಕನ್ನಡಕ ಕೊಡೋದಾಗಲಿ ಆಪ್ರೇಷನ್ ಮಾಡೋದಾಗಲಿ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಹಾಗೆ ಈಗ ಕಿವಿ ನೂತನವಾಗಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತು ಹಲವು ದಿನಗಳು ಕಳೆದಿದ್ದು ದುರಸ್ತಿಗೆ ಮುಂದಾಗದ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಆಡಳಿತದ ಕ್ರಮ ಖಂಡಿಸಿ ಮದ್ದೂರು ತಾಲೂಕಿನ ಹೆಮ್ಮನಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರಾದ ಶಿವಲಿಂಗಯ್ಯನವರು, ನೀರಿನ ಘಟಕ ಆರಂಭವಾಗಿ 4 ತಿಂಗಳುಗಳಾಗಿದ್ದರೂ 2 ತಿಂಗಳು ಕೂಡ ಕಾರ್ಯನಿರ್ವಹಿಸದೆ ಕೆಟ್ಟು ನಿಂತಿದೆ. ಆದ್ದರಿಂದ ಶೀಘ್ರವಾಗಿ ನೀರಿನ ಘಟಕವನ್ನು ದುರಸ್ತಿಗೊಳಿಸದಿದ್ದಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಶುದ್ಧ ಕುಡಿಯುವ ನೀರಿನ ಘಟಕವು ಸ್ಥಾಪನೆಯಾಗಿ ಸುಮಾರು 4 ತಿಂಗಳಾಗಿದ್ದು ಇದುವರೆಗೆ ಯಾವುದೇ ಇದರಲ್ಲಿ 2 ತಿಂಗಳು ಕೂಡ ಈ ಗ್ರಾಮದಲ್ಲಿ ಶುದ್ಧ ಕುಡಿ ನೀರಿನ ವ್ಯವಸ್ಥೆ ಮಾಡಿಲ್ಲ. ಆದರೂ ಕೂಡ ಗ್ರಾಮದ ಪಂಚಾಯಿತಿ ಮೆಂಬರ್ಗಳಿಗೆ ಹಾಗೂ ಗ್ರಾಮದ PDO ಮತ್ತು ಸೆಕ್ರೆಟರಿಗಳು ವಿಚಾರವನ್ನು ಮೂಡಿಸಿದ್ದು ಕೂಡ ಅವರು ಕೂಡ ಈ ಗ್ರಾಮದ ಶುದ್ಧ ಕುಡಿ ನೀರಿನ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಅದೇ ಕೂಡ ನಾವು ಮಂಡ್ಯ ಜಿಲ್ಲಾ ಲೋಕಸಭಾ ಸದಸ್ಯರಾದ ಅವರ ಕಚೇರಿಗೆ ಹೋಗಿದ್ದು ಕೃಷ್ಣಪ್ರಸಾದ್ರವರ ಮುಖಾಂತರ ಗೇಡಬಲಿ ಕೆಂಪೇಗೌಡರು ಕೂಡ 2 ತಿಂಗಳ ಹಿಂದೆ ನಾವು ಮಾತನಾಡಿಸಿ ಫೋನಿನ ಮುಖಾಂತರ ಅವರು ನಾಳೆ ಬೆಳಗ್ಗೆನೇ ಬಂದು ನಾವು ರಿಪೇರಿ ಮಾಡಿ ಕೊಡ್ತೀವಿ ಅಂತ ಹೇಳಿ 2 ತಿಂಗಳಾದರೂ ಇದುವರೆಗೂ ಯಮನಹಳ್ಳಿ ಗ್ರಾಮದ ಶುದ್ಧ ನೀರಿನ ಕುಡಿಯುವ ಘಟಕದ ಬಗ್ಗೆ ಏಡಬಲಿ ಕೆಂಪೇಗೌಡರು ಕೂಡ ಗಮನ ಹರಿಸಿಲ್ಲ. ಇತ್ತ ಈ ಒಂದು ವಾರದಲ್ಲಿ ಈ ಶುದ್ಧ ನೀರಿನ ಘಟಕದ ಯೋಜನೆಯನ್ನು ಸರಿ ಮಾಡದೆ ಹೋದರೆ ಯಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 5 ಗ್ರಾಮಗಳು ಸೇರಿ ತಾಲೂಕು ಅಧಿಕಾರಿಗಳ ಕಚೇರಿಯ ಮುಂದೆ ಉಗ್ರ ಹೋರಾಟವನ್ನು ಮಾಡಲು ನಾವೆಲ್ಲ ತೀರ್ಮಾನಿಸಿದ್ದೇವೆ. ಈ ಪ್ರತಿಭಟನೆಯಲ್ಲಿ ಪುಟ್ಟಸ್ವಾಮಿ, ತಿಮ್ಮಯ್ಯ, ಶಿವಾನಂದ್, ಬಸವರಾಜು, ಗೋಪಾಲ, ಸತೀಶ್, ನಾಗರಾಜು ಸೇರಿದಂತೆ ಇತರರು ಹಾಜರಿದ್ದರು. ಕೆಆರ್ಎಸ್ ಜಲಾಶಯದಿಂದ ನಾಲೆಗಳಿಗೆ ನೀರು ಹರಿಸಿ ಕೆರೆಕಟ್ಟೆಗಳನ್ನು ತುಂಬಿಸಬೇಕೆಂದು ಆಗ್ರಹಿಸಿ ರೈತ ಸಂಘದ ಮೂಲ ಸಂಘಟನೆಯ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷರಾದ ಬೋರಾಪುರದ ಶಂಕರೇಗೌಡರ ನೇತೃತ್ವದಲ್ಲಿ ಕೆಎಂ ದೊಡ್ಡಿಯ ನೀರಾವರಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಂಕರೇಗೌಡರು, ನ್ಯಾಯಾಲಯದ ಆದೇಶದ ನೆಪ ಮಾಡಿಕೊಂಡು ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಬಿಟ್ಟು ಜಿಲ್ಲೆಯ ಜನತೆಗೆ ದ್ರೋಹ ಬಗೆಯುತ್ತಿದೆ ಎಂದರಲ್ಲದೆ ಗಿಡಗಂಟೆ ಮತ್ತು ಮಣ್ಣಿನಿಂದ ಮುಚ್ಚಿ ಹೋಗಿರುವ ನಾಲೆಗಳನ್ನು ಸ್ವಚ್ಛಗೊಳಿಸಬೇಕು, ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆಯನ್ನು ನಡೆಸುವುದಾಗಿ ಎಚ್ಚರಿಸಿದರು. ಕಳೆದ 3 ವರ್ಷಗಳಿಂದ ಜಿಲ್ಲೆಯಲ್ಲಿ ಭೀಕರವಾದಂಥ ಬರಗಾಲ ಇದೆ. ಈ ಬರಗಾಲ 4ನೇ ವರ್ಷಕ್ಕೂ ಕೂಡ ಈಗಾಗಲೇ ಮುಂದುವರೆದಿದೆ. ಕೃಷ್ಣ ಸಾಗರ ಜಲಾಶಯದಲ್ಲಿ ಈಗಾಗಲೇ ನೀರಿನ ಸಂಗ್ರಹ 90 ಅಡಿ ದಾಟಿದೆ. ಹೀಗಿದ್ದರೂ ಕೂಡ ಏನು 4ನೇ ವರ್ಷಕ್ಕೆ ಬರಗಾಲ ಮುಂದುವರೆದಿದೆ. ಜಿಲ್ಲೆಯಲ್ಲಿ ಎಲ್ಲ ಕೆರೆಕಟ್ಟೆಗಳು ಕೂಡ ಬಿರುಕುಬಿಟ್ಟು ಬದ್ದೋಗಿವೆ. ಆ ನಾಲೆಗಳಲ್ಲಿ ನೀರು ಹರಿಸಿ ಕೆರೆಕಟ್ಟೆಗಳನ್ನ ತುಂಬಿಸುವಂಥ ಕೆಲಸನ ಇದುವರೆಗೆ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಆದರೂ ಕೂಡ ನ್ಯಾಯಾಲಯದ ಆದೇಶ ಅಂತೇಳಿ ತಮಿಳುನಾಡಿಗೆ ನೀರು ಹರಿಸ್ತಾ ಇದೆ. ಇದು ಜಿಲ್ಲೆಯ ಜನತೆಗೆ ಬಗ್ದಂಥ ದ್ರೋಹ. ಆ ಕಾರಣದಿಂದ ನಾಳೆಯಿಂದಲೇ ಏನು ಜಿಲ್ಲೆಯ ಶಾಸಕರು, ಜಿಲ್ಲಾಡಳಿತ, ಸಂಸದರು ಎಲ್ಲ ಸೇರಿ ನಾಳೆನೇ ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ನಾಳೆಯಿಂದಲೇ ಜಿಲ್ಲೆಯ ಎಲ್ಲ ಕೆರೆಕಟ್ಟೆಗಳಿಗೆ ನೀರು ಹರಿಸುವಂಥ ಕೆಲಸನ ಮಾಡಬೇಕು. ಇಲ್ಲಾಂದರೆ ಈ ಸಮಯದಲ್ಲಿ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಗೋವಿಂದಪ್ಪ, ಇಂಜಿನಿಯರ್ ಮಹದೇವರವರನ್ನು ಸ್ಥಳಕ್ಕೆ ಕರೆಸಿ ಬೇಡಿಕೆ ಈಡೇರಿಸುವಂತೆ ತಿಳಿಸಿದ ನಂತರ ಪ್ರತಿಭಟನೆಯನ್ನು ಹಿಂದಕ್ಕೆ ಪಡೆದರು. ಈ ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿಯವರಾದ ಕೆ ರಾಮಲಿಂಗೇಗೌಡ, ಮುಖಂಡರಾದ ಹನುಮೇಗೌಡ, ಮಡೇನಹಳ್ಳಿ ಮಾದೇಗೌಡ, ಚಿಕ್ಕೋನು, ಶಂಕರ್, ಮುದ್ದೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಮಳವಳ್ಳಿ ತಾಲೂಕಿನ ಕೆರೆಕಟ್ಟೆಗಳಿಗೆ ನೀರು ತುಂಬಿಸಲು ನಾಲೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ಮತ್ತು ತಮಿಳುನಾಡಿಗೆ ನೀರು ಬಿಡುವುದನ್ನು ಖಂಡಿಸಿ ಕಾಗೇಪುರ ಬಿಲ್ಡಿಂಗ್ನ ಕಾವೇರಿ ನೀರಾವರಿ ನಿಗಮದ ಕಚೇರಿಯ ಮುಂದೆ ಜೆಡಿಎಸ್ನ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿಯವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಅನ್ನದಾನಿಯವರು, ಜಿಲ್ಲೆಯ ರೈತರಿಗೆ ದ್ರೋಹ ಬಗೆದು ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಮಳವಳ್ಳಿ ತಾಲೂಕಿನ ಕೆರೆ ಮತ್ತು ಕಟ್ಟೆಗಳಿಗೆ, ನಾಲೆಗಳಿಗೆ ನೀರನ್ನು ಹರಿಸಬೇಕು ಅಂತ ಹೇಳಿ ಇವತ್ತು ಕಾವೇರಿ ನೀರಾವರಿ ನಿಗಮ
ಈ ಕಾರ್ಯಪಾಲಕ ಅಭಿಯಂತರರ ಕಚೇರಿ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಕೂಡಲೇ ನಮ್ಮ ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ತತ್ಕ್ಷಣದ ಈ ಸರ್ಕಾರ ನೀರಾವರಿ ಇಲಾಖೆ ಮಾಡಬೇಕು. ಮಾಡಲಿಲ್ಲ ಅಂದರೆ ನಾವು ಮತ್ತೆ ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ. ನೀರು ಬಿಡೋವರೆಗೂ ಕೂಡ ನಾವು ಪ್ರತಿಭಟನೆಗಳನ್ನು ಹಂತ ಹಂತವಾಗಿ ಮುಂದುವರಿಸಬೇಕು ತೀರ್ಮಾನ ಮಾಡಿದ್ದೇವೆ. ಮತ್ತು ರೈತರು ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಇವತ್ತು ಭಾಗವಹಿಸಿದ್ದಾರೆ. ನಾನು ಅವರಿಗೆ ನಮ್ಮ ತಾಲೂಕಿನ ಎಲ್ಲ ರೈತ ಬಾಂಧವರು ಕೃತಜ್ಞತೆ ಸಲ್ಲಿಸ್ತೀನಿ. ನಮ್ಮ ನಾಯಕರಾದಂಥ ದೇವೇಗೌಡರು, ಇವತ್ತು ಕುಮಾರಣ್ಣವರು ಇವತ್ತು ಎಲ್ಲ ರೀತಿಯೂ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಈ ಪಕ್ಷವನ್ನು ಬೆಂಬಲಿಸ್ತಕ್ಕಂಥ ಕೆಲಸವನ್ನು ಈ ತಾಲೂಕಿನ ಜನ ಮಾಡ್ತಾರೆ. ಅವ್ರ ಜೊತೆಗೆ ಅವರೊಟ್ಟಿಗೆ ಅವರ ಕಷ್ಟಗಳಲ್ಲಿ ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ, ಮುಂದೇನೂ ಕೂಡ ಮಾಡ್ತೇವೆ, ಅವ್ರ ಪರವಾಗಿ ನಿಲ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾ ಈ ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ನ ಉಪಸಭಾಪತಿಗಳಾದ ಮರಿತಿಬ್ಬೇಗೌಡರು, ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ರವಿ, ಚಿಕ್ಕರಾಜು, ರಮೇಶ್, ಮಹೇಶ್, ರಾಜು, ದೊಡ್ಡಯ್ಯ ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಸದಸ್ಯರುಗಳು ಮತ್ತು ನೂರಾರು ಹೋರಾಟಗಾರರು ಪಾಲ್ಗೊಂಡಿದ್ದರು. ಕನ್ನಡ ಜಾನಪದ ಪರಿಷತ್ನ ಮಳವಳ್ಳಿ ತಾಲೂಕು ಘಟಕದ ಉದ್ಘಾಟನೆಗಾಗಿ ತಾಲೂಕಿನ ಪದಾಧಿಕಾರಿಗಳಿಗೆಲ್ಲ ಸಭೆ ಸೇರಿಸಿ ಆಗಸ್ಟ್ 5ರಂದು ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಜಾನಪದ ವಿದ್ವಾಂಸರು ಮತ್ತು ಕಲಾವಿದರ ಸಮ್ಮುಖದಲ್ಲಿ ಉದ್ಘಾಟನೆ ಕಾರ್ಯ ಹಮ್ಮಿಕೊಳ್ಳಲು ನಿರ್ಧರಿಸಿರುವುದಾಗಿ ತಾಲೂಕು ಘಟಕದ ಅಧ್ಯಕ್ಷರಾದ ಎಚ್.ಎಸ್. ಪುಟ್ಟರಾಜು ಹಾನವಾಡಿ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪುಟ್ಟರಾಜುರವರು, ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿದ್ದಾಗಿನ ನನ್ನ ಸಂಘಟನಾ ಕೌಶಲ್ಯವನ್ನು ಗಮನಿಸಿ ಕನ್ನಡ ಜಾನಪದ ಪರಿಷತ್ನ ತಾಲೂಕು ಘಟಕದ ಅಧ್ಯಕ್ಷರಾಗಿ ನೇಮಿಸಿದ್ದಕ್ಕೆ ರಾಜ್ಯ ಮತ್ತು ಜಿಲ್ಲಾ ಘಟಕದವರಿಗೆ ಅಭಿನಂದನೆ ಸಲ್ಲಿಸಿದ್ದಲ್ಲದೆ ತಮ್ಮ ಜವಾಬ್ದಾರಿಯನ್ನು ಉತ್ತಮ ಮಟ್ಟದಲ್ಲಿ ನಿರ್ವಹಿಸುವುದಾಗಿ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಒಂದು ಅವಧಿಯಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ, ಇನ್ನೊಂದು ಅವಧಿನಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡಿದೆ. ಅದನ್ನು ಗುರುತಿಸಿ ಅವರು ಕನ್ನಡ ಜಾನಪದ ತಾಲೂಕು ಘಟಕಕ್ಕೆ ನಾವು ಈ ಕೆಲಸನ ಮಾಡಬೇಕು, ಅದಕ್ಕೆ ನೀವೇ ಈ ನಮ್ಮ ಅವಧಿಯಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಜಾನಪದ ಕಲೆಗಳನ್ನು ಎಲ್ಲಿ ಹಳ್ಳಿಗಾಡಿನಲ್ಲಿ ಮತ್ತು ಗುಡಿಸಿನಲ್ಲಿಂದ ಹುಟ್ಟಿರ್ತಕ್ಕಂಥ ಈ ಜಾನಪದನ ಗುರುತಿಸಿ ಅಲ್ಲಿ ಇರ್ತಕ್ಕಂಥ ಏನು ವ್ಯವಸ್ಥೆ ಇದೆ ಅವ್ರನ್ನೆಲ್ಲ ಒಂದು ಸಮೀಕ್ಷೆ ಮಾಡಿ ಅವ್ರದ್ದು ಯಾವುದೇ ಕಲೆ ಇರ್ಬೋದು, ಸೋಬಾನೆ ಪದ ಇರ್ಬೋದು, ಮಳೆರಾಯನ ಪದ ಇರ್ಬೋದು, ಅಥವಾ ತಮಟೆ ವಾದ್ಯ ಮತ್ತು ಪೂಜಾ ಕುಣಿತ, ಈ ಥರದ ಕಲೆಗಳು ನಮ್ಮ ತಾಲೂಕಿನಲ್ಲಿ ಎಷ್ಟಿದ್ದಾವೆ ಅವನ್ನೆಲ್ಲ ಸಮೀಕ್ಷೆ ಮಾಡಿಸಿ ನಮಗೆ ವರದಿ ಕೊಡಬೇಕು ಅಂದ್ಬಿಟ್ಟು ಈಗಾಗಲೇ ಹೇಳಿದ್ದಾರೆ. ಇದೇ ಪ್ರಯುಕ್ತ ನಮ್ಮ ತಾಲೂಕು ಘಟಕನ ದಿನಾಂಕ 5 ಆಗಸ್ಟ್ 2017ರಂದು ನಮ್ಮ ತಾಲೂಕಿನಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಇಟ್ಕೋತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಘಟಕದ ಮತ್ತು ಜಿಲ್ಲಾ ಘಟಕದ ಮತ್ತು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಜಾನಪದ ವಿದ್ವಾಂಸರು ಎಲ್ಲರನ್ನೂ ಒಳಗೊಂಡಂತೆ ಕಲಾವಿದರನ್ನು ಕೂಡ ಕರೆಸಿ ಈ ನಮ್ಮ ಯಾವುದಾದ್ರೂ ಕಾಲೇಜಿನಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತ ಇವತ್ತು ಪೂರ್ವಭಾವಿ ಸಭೆ ಇಟ್ಕೊಂಡಿದ್ದು. ಈ ಸಭೆಯಲ್ಲಿ ನಮ್ಮ ಮಳವಳ್ಳಿ ತಾಲೂಕಿನ ಹಲವಾರು ಸಂಘ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನಮ್ಮ ತಾಲೂಕಿನ ಕನ್ನಡ ಜಾನಪದ ಪರಿಷತ್ತಿನ ಪದಾಧಿಕಾರಿಗಳು ಈ ದಿನ ಸಭೆ ಸೇರಿ ಕೆಲವೊಂದು ತೀರ್ಮಾನನ ಮಾಡ್ಕೊಂಡಿದ್ದೀವಿ. ಅದೇ ಥರ ತಾಲೂಕಿನಲ್ಲಿ ಸರಳವಾಗಿ ಉದ್ಘಾಟನಾ ಕಾರ್ಯಕ್ರಮವನ್ನು 5ನೇ ತಾರೀಕು ನೆರವೇರಿಸ್ತೀವಿ. ಈ ವೇಳೆ ತಾಲೂಕು ಪರಿಷತ್ನ ಕಾರ್ಯದರ್ಶಿಗಳಾದ ಪುಟ್ಟಸ್ವಾಮಿ, ಖಜಾಂಚಿ ಎನ್ ಮಂಜುನಾಥ್, ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಶ್ರೀರಂಗಪಟ್ಟಣದಲ್ಲಿ ಶನಿವಾರ ಒಕ್ಕಲಿಗರ ಯುವ ವೇದಿಕೆಯನ್ನು ಆದಿಚುಂಚನಗಿರಿ ಮಠದ ರಾಮನಗರ ಶಾಖೆಯ ಅನ್ನದಾನೇಶ್ವರ ಸ್ವಾಮೀಜಿ ಉದ್ಘಾಟಿಸಿದರು. ಒಕ್ಕಲುತನ ಮಾಡುವವರು ಸಂಕಷ್ಟದಲ್ಲಿದ್ದಾರೆ, ಆತ್ಮಹತ್ಯೆ ಹಾದಿ ಹಿಡಿಯುತ್ತಿದ್ದಾರೆ, ಒಕ್ಕಲಿಗ ವಿದ್ಯಾರ್ಥಿಗಳ ಉನ್ನತ ವ್ಯಾಸಂಗಕ್ಕೆ ನೆರವು ನೀಡಬೇಕು ಎಂದು ಒತ್ತಾಯಿಸಿದರು. ನಮ್ಮ ಬಡತನದಲ್ಲಿ ನಮ್ಮ ಹುಡುಗ ತಪ್ಪು ಮಾಡಲ್ಲ, ಅವ್ನು ನಮ್ಮ ಸಂಬಂಧನೇ ಬೇಡ ಅಂತ ಎಂತ ತಂದೆ ತಾಯಿ ಅವ್ನು ನೋಡಕ್ಕೂ ಹೋಗಿಲ್ಲ. ಜೈಲಿನಂತ ಸಂದರ್ಭದಲ್ಲಿ ಎಲ್ಲ ಸ್ನೇಹಿತರಿಗೆ ಹೇಳಿದ್ದಂತೆ ಏನೋ ತಪ್ಪು ಮಾಡಿದೆ, ಬದಲಾವಣೆ ಆಗ್ಬೇಕು ಅಂತಿದ್ದೆ, ನಮ್ಮ ಮನೆಯಲ್ಲೂ ನನ್ನ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿಲ್ಲ, ನಾನು ಯಾಕೆ ಇಲ್ಲಿ ಬದುಕಬೇಕು ಅಂತೇಳಿ 1 ವಾರದ ಹಿಂಭಾಗ ಜೈಲಿನೊಳಗೇನೆ ಬೆಡ್ ಶೀಟ್ ಹಾಕೋದು ನ್ಯಾತಕ ಸತ್ತ. ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನೀರಿಲ್ಲ ನಮ್ಗೆ, ನಮ್ಮೆಲ್ಲರ ಬದುಕು ಈ ದಿಕ್ಕು ಹೋಗ್ಬೋದು. ಆ ಕಾರಣಕ್ಕೆ ಹೇಳ್ತಿರೋದು ನೀರಿಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಧ್ವನಿ ಎತ್ತುವಂತ ಪರಿಸ್ಥಿತಿ ಇದೆ.
ಇಲ್ಲ ಆ ಹುಡುಗ ಮಾಸ್ಟರ್ ಡಿಗ್ರಿ ಮಾಡಿದಂತವನು ಅವನ ಪರಿಸ್ಥಿತಿ ಸಮಾಜ ಇದೆಯಲ್ಲ ಅವನ ಅಂತ ಒಂದು ಕಳ್ಳನಾಗ ಅಥವಾ ಏನೋ ಒಂದು ಬದುಕಬೇಕು ಅನ್ನೋ ಕಾರಣಕ್ಕೆ ದುಡ್ದಲ್ಲ, ಅದಕ್ಕೆ ಒಂದಲ್ಲ ಒಂದು ರೀತಿ ಈ ಸಮಾಜ ಕಾರಣ ಆಗಿದೆ. ಆ ಸಮಾಜದ ವಿರುದ್ಧ ಧ್ವನಿ ಎತ್ತಬೇಕಾದ್ರೆ ಅಂತ ಕಳ್ಳ ನನ್ನ ಮಗ ಆಗ್ಬಾರ್ದು, ಅಂತ ಕಳ್ಳ ಇಲ್ಲಿರುವಂತ ಯಾವ ಯುವಕನು ಆಗ್ಬಾರ್ದು ಅಂತ ಇದ್ರೆ ಏನು ಇವತ್ತು ಎಲ್ಲ ಯುವ ಸಂಘಟನೆ ಒಂದ್ ಕಡೆ ಸೇರ್ತಾ ಇದ್ರಿ. ಯುವಕರು ನಿಮ್ಮಲ್ಲಿ ಬಹಳಷ್ಟು ಈಗೋ ಎಲ್ಲ ಬಿಡಿ, ಒಬ್ಬರನ್ನೊಬ್ರು ಪ್ರೀತಿಸಿ ಗೌರವಿಸಿ ನಿಮ್ಮ ಸಂಘಟನಾತ್ಮಕವಾದಂತ ಶಕ್ತಿಯಿಂದ ಸಮಾಜದ ಕೊಡುಗೆಯಾಗಿ ಅಂತ ಹೇಳಿ ಶುಭವನ್ನ ಈ ಸ್ವಾಮಿ ಗುರುಗಳ ಸಮಕ್ಷಮದಲ್ಲಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಕೆ ಬಲರಾಮ್, ಕೆಎಸ್ ನಂಜುಂಡೇಗೌಡ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ದೇವೇಗೌಡ ಮಾತನಾಡಿದರು. 16 ವರ್ಷಗಳ ಹಿಂದೆ ಬೆಂಗಳೂರು ಮೈಸೂರು ಹೆದ್ದಾರಿಗಾಗಿ ಜಮೀನು ವಶಪಡಿಸಿಕೊಂಡು ಸರ್ಕಾರ ಪರಿಹಾರ ನೀಡಿಲ್ಲ ಎಂಬ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣ ತಾಲೂಕು ಬಾಬುರಾಯನಕೊಪ್ಪಲು ಗ್ರಾಮದ ವೃದ್ಧೆ ಭಾಗ್ಯಮ್ಮ ತಮ್ಮ ಬಂಧುಗಳ ಜೊತೆಗೂಡಿ ಕೆಆರ್ಡಿಸಿಎಲ್ ಮತ್ತು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುತ್ತಾ ಕಾವೇರಿ ನದಿ ಸೇತುವೆ ಬಳಿ ವಾಹನ ತಡೆದು ಪ್ರತಿಭಟನೆ ನಡೆಸಿದರು. ಅಧಿಕಾರಿಗಳಿಗೆ ಕೆಆರ್ಡಿಸಿಎಲ್ಗೆ ಪರಿಹಾರ ಕೊಡಿದ ಅಧಿಕಾರಿಗಳಿಗೆ ಕೆಆರ್ಡಿಸಿಎಲ್ಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. 6 ವರ್ಷ ಆಗಿದೆಪ್ಪ ಜಮೀನು ಹೋಗಿ. ನಮ್ಮ ಯಜಮಾನ್ರು ಇದ್ರಲ್ಲೇ ಕೊರಗಿ ತೀರೋದು. ಈಗ 8 ತಿಂಗಳಾಯ್ತು. ನಮ್ಗೆ ದುಡ್ಡು ಪರಿಹಾರ ಮಾಡಿಲ್ಲ, ಇಲ್ಲಿ ಒಂದು ಪೈಸನೂ ಕೊಟ್ಟಿಲ್ಲ. ಅವರು ನಮ್ಗೆ ಅಧಿಕಾರ ಮಾಡಿ ಈಗ ನಮ್ಗೆ ಪರಿಹಾರ ಮಾಡೋಂಗ್ ಮಾಡ್ರಪ್ಪ ನೀವು. ಈ ಸಂದರ್ಭದಲ್ಲಿ ನೇಗಿಲ ಯೋಗಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ನಿಂಗೇಗೌಡ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಂದೇಶ್ ನೇತೃತ್ವ ವಹಿಸಿದ್ದರು. ರೈತರ ಜೀವನಾಡಿ ಕೆಆರ್ಎಸ್ ಜಲಾಶಯದಿಂದ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸುತ್ತಿರುವ ಕ್ರಮವನ್ನು ವಿರೋಧಿಸಿ ಮತ್ತು ವಿಶ್ವೇಶ್ವರಯ್ಯ ನಾಲೆಗೆ ಕಾವೇರಿ ನೀರನ್ನು ಹರಿಸಬೇಕೆಂದು ಒತ್ತಾಯಿಸಿ ಪಾಂಡವಪುರ ಪಟ್ಟಣದಲ್ಲಿ ರೈತ ಸಂಘದ ಕಾರ್ಯಕರ್ತರು ಕಾವೇರಿ ನೀರಾವರಿ ನಿಗಮದ ಎಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಎಲ್ಲ ರೈತರಿಗೆ ನೀರು, ಎಲ್ಲ ಜಾನುವಾರುಗಳಿಗೆ ನೀರು, ಎಲ್ಲ ಬೆಳೆಗಳಿಗೆ ನೀರು, ಪ್ರದಕ್ಷಿಣ ನಾಲೆಗಳಿಗೆ ನೀರು ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ನಂತರ ಕೆಲ ಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು.